ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಇತ್ತೀಚೆಗೆ ಮುಲ್ಕಿಯ ಪಕ್ಷಿಕೆರೆಯಲ್ಲಿ ನಡೆದ ಕಾರ್ತಿಕ್ ಭಟ್ ಆತ್ಮಹತ್ಯೆ ಮತ್ತು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಕಾರ್ತಿಕ್ ಭಟ್ ತಾಯಿ ಮತ್ತು ಅಕ್ಕನಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ಶನಿವಾರ ಜಾಮೀನು ಮಂಜೂರು ಮಾಡಿದೆ. ಹಾಗೆ ಇದೇ ಮೊದಲ ಬಾರಿಗೆ ಕಣ್ಮಣಿ ಅವರ ಪತಿ ಮಾಧ್ಯಮಕ್ಕೆ ಮಾತಾಡಿದ್ದಾರೆ. ಈ ಪ್ರಕರಣದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಯಾವ ರೀತಿ ವಿಚಾರಣೆ ಆಯಿತು, ಜಾಮೀನು ಮಂಜೂರು ಮಾಡುವಾಗ ಏನೆಲ್ಲ ಷರತ್ತುಗಳನ್ನು ವಿಧಿಸಿದೆ, ಇದೆಲ್ಲದರ ಬಗ್ಗೆ ಗುರುಪ್ರಸಾದ್ ಅವರು ಮಾತಾಡಿದ್ದಾರೆ. ಈ ಬಗ್ಗೆ ನಾನು ನನ್ನ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ. 32 ವರ್ಷದ ಪಕ್ಷಿಕೆರೆ ನಿವಾಸಿ ಕಾರ್ತಿಕ್ ಭಟ್ ತನ್ನ 28 ವರ್ಷದ ಪತ್ನಿ ಪ್ರಿಯಾಂಕಾ ಮತ್ತು 4 ವರ್ಷದ ಮಗು ಹೃದಯನನ್ನ ಕೊಲೆ ಮಾಡಿ ನಂತರ ತಾನೂ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. ನವೆಂಬರ್ 9ರಂದು ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಆತ್ಮಹತ್ಯೆ ಮಾಡಿಕೊಂಡ ನಂತರ ತನ್ನ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ತಾಯಿ ಶ್ಯಾಮಲಾ ಭಟ್ ಮತ್ತು ಅಕ್ಕ ಕಣ್ಮಣಿ ಕಾರಣ ಅಂತ ಬರೆದಿಟ್ಟಿದ್ದ. ಅಲ್ಲದೆ ಕಾರ್ತಿಕ್ ಭಟ್ನ ಪತ್ನಿ ಪ್ರಿಯಾಂಕಾಳ ತಾಯಿ ತನ್ನ ಅಳಿಯ ಮಗಳ ಸಾವಿಗೆ ಅತ್ತೆ ಮತ್ತು ನಾದಿನಿಯೇ ಕಾರಣ ಅಂತ ದೂರು ಕೊಟ್ಟಿದ್ರು. ಹೀಗಾಗಿ ಈ ದೂರಿನ ಮೇರೆಗೆ ಕಾರ್ತಿಕ್ನ ತಾಯಿ ಶ್ಯಾಮಲಾ ಭಟ್ ಅಕ್ಕ ಕಣ್ಮಣಿಯನ್ನ ಬಂಧಿಸಿ ಪೊಲೀಸರು ಮೂಡುಬಿದ್ರೆ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ನ್ಯಾಯಾಲಯ ಇಬ್ಬರಿಗೂ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಆದ್ರೀಗ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ತಾಯಿ ಶ್ಯಾಮಲಾ ಭಟ್ ಮತ್ತು ಅಕ್ಕ ಕಣ್ಮಣಿಗೆ ಶನಿವಾರ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ. ಈ ಘಟನೆಯ ಬಗ್ಗೆ ಕಣ್ಮಣಿ ಪತಿ ಗುರುಪ್ರಸಾದ್ ಅವರು ಮಾತಾಡ್ತಾ, ಕಾರ್ತಿಕ್ ಭಟ್ ಹೀಗೆ ಮಾಡಿಕೊಂಡಿದ್ದು ನೋವಿನ ಸಂಗತಿ. ಆದರೆ ಈ ಪ್ರಕರಣದಲ್ಲಿ ಬೇಲ್ ಸಿಕ್ಕಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ. 15 ದಿನಗಳಿಂದ ತುಂಬ ಯಾತನೆಯ ದಿನಗಳನ್ನು ಅನುಭವಿಸಿದ್ದೇವೆ. ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಮತ್ತು ಅಭಿಮಾನವಿತ್ತು. ಹೀಗಾಗಿ ಕೋರ್ಟ್ ನಮಗೆ ಜಾಮೀನು ನೀಡಿರೋದು ಸಮಾಧಾನ ತಂದಿದೆ ಅಂತ ಹೇಳಿದ್ದಾರೆ. ಪ್ರಾಥಮಿಕವಾಗಿ ನಮಗೆ ನ್ಯಾಯ ಸಿಕ್ಕಿದೆ. ನಾವು ಇನ್ಮುಂದೆಯೂ ಕಾನೂನು ಹೋರಾಟ ಮಾಡ್ತೇವೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಪೊಲೀಸರಿಂದ ಪ್ರಮಾದ ಆಗಿದೆ ಅಂತ ನ್ಯಾಯಾಲಯ ಹೇಳಿದೆ. ಅಲ್ಲದೆ ಪೊಲೀಸರು ಯಾವುದೇ ಸಲಹೆ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಬಂದು ಇಬ್ಬರನ್ನು ಬಂಧಿಸಿದ್ದಾರೆ. ಈ ವೇಳೆ ಅವರಿಬ್ಬರು ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿದ್ದಾರೆ. ಈ 15 ದಿನದಲ್ಲಿ ನಾವು ಮಾನಸಿಕವಾಗಿ ತುಂಬ ನೊಂದಿದ್ದೇವೆ ಅಂತಾನು ಹೇಳಿದ್ದಾರೆ. ಹಾಗೆ ಜಾಮೀನು ನೀಡುವಾಗ ಕಾರ್ತಿಕ್ ಭಟ್ ಪತ್ನಿ ತಾಯಿ ಏನಾದರೂ ನ್ಯಾಯಾಲಯಕ್ಕೆ ಬಂದಿದ್ರಾ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲ, ಅವರು ಬಂದಿರಲಿಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಜವಾಬ್ದಾರಿ ತಗೋ, ನಮ್ಮನ್ನು ನೋಡ್ಕೊಳ್ದಿದ್ರೂ ಪರವಾಗಿಲ್ಲ, ಆದರೆ ನಿನ್ನ ಹೆಂಡತಿ ಮಕ್ಕಳನ್ನಾದರೂ ಚೆನ್ನಾಗಿ ನೋಡ್ಕೋ ಅಂತ ಬುದ್ಧಿ ಹೇಳಿದ್ದೇ ತಪ್ಪಾಯ್ತಾ? ತನ್ನ ಕೆಟ್ಟ ಚಾಳಿಗಳಿಂದಾಗಿ ಕಾರ್ತಿಕ್ ಭಟ್ ಹೀಗೆ ಮಾಡಿದ್ನಾ ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ನಿಜಕ್ಕೂ ಯಾರದ್ದಾದ್ರೂ ಪ್ರಚೋದನೆ ಇತ್ತಾ ಅಥವಾ ಯಾರದ್ದೋ ಸಿಟ್ಟಿನ ಮೇಲೆ ದುಡುಕಿ ಈ ನಿರ್ಧಾರಕ್ಕೆ ಬಂದ? ಇಂತಹ ಪ್ರಶ್ನೆಗಳು ಇನ್ನೂ ಕಾಡ್ತಾ ಇವೆ. ಒಟ್ನಲ್ಲಿ ಯಾವ ಕಾರಣಕ್ಕೋ ಏನೋ ದುಡುಕಿ ಕಾರ್ತಿಕ್ ಭಟ್ ಇಂಥ ಆತುರದ ನಿರ್ಧಾರ ಮಾಡಿಬಿಟ್ಟ. ತಾನೂ ಸಾಯೋದಲ್ಲದೆ ತನ್ನ ಹೆಂಡತಿ ಮಗುವನ್ನು ಕೊಂದು ಹಾಕಿದ್ದು ಯಾರೂ ಕ್ಷಮಿಸುವಂಥದ್ದಲ್ಲ. ಪಾಪ ಆ ಪುಟ್ಟ ಕಂದಮ್ಮ ಏನು ತಪ್ಪು ಮಾಡಿತ್ತು? ತಾನು ಸಾಯೋದ್ರ ಜೊತೆಗೆ ಈಗ ಬದುಕಿರೋರನ್ನೂ ಅವನ ಸಾವು ಕಾಡ್ತಿದೆ. ತಪ್ಪಿತಸ್ಥರಿದ್ದರೆ ಖಂಡಿತ ಶಿಕ್ಷೆ ಆಗಲಿ, ಆದರೆ ಅಮಾಯಕರು ಯಾಕೆ ನೋವು ಅನುಭವಿಸಬೇಕು? ಪೊಲೀಸರು ಈ ವಿಚಾರದಲ್ಲಿ ನಿಷ್ಪಕ್ಷಪಾತ ತನಿಖೆ ಮಾಡುವ ಅಗತ್ಯವಿದೆ.